यादगीर की सरजमीन पर आज अपनी जनता पार्टी का एक तरक्की और ग्रैंड लॉन्च संपन्न हुआ। इस मौके पर पार्टी कार्यकर्ताओं और अवाम का एक बड़ा हुजूम नजर आया, जो इस बात का सबूत है कि कर्नाटका की सियासत में अब एक नए विकल्प का आगाज हो चुका है। इस ग्रैंड लॉन्च की शुरुआत अपनी जनता पार्टी के नेशनल वाइस प्रेसिडेंट मोहम्मद शादाब खान के हाथों हुई। प्रोग्राम में चीफ गेस्ट के तौर पर कर्नाटका स्टेट प्रेसिडेंट और डीएसएस के मशहूर व मारूफ लीडर श्री नागण्णा जी, गुलबर्गा के काबिले फख्रे सोशल एक्टिविस्ट आरएन बाबा पटेल और वर्किंग जर्नलिस्ट यूनियन सोशल एंड वेलफेयर के नेशनल प्रेसिडेंट पठान सुफियान खान खास तौर पर मौजूद रहे। इस प्रोग्राम का सबसे अहम मोड डॉक्टर जफर हुसैन सद्दाम को यादगीर से पार्टी कैंडिडेट अनाउंस करना रहा। डॉक्टर जफर हुसैन एक बेहद एक्टिव सोशल वर्कर है, जिन्होंने इलाके में काफ़ी नुमाया काम किया है। उनकी समाज और अवाम के लिए इसी लगन को देखते हुए पार्टी ने उन्हें अपना उम्मीदवार मुकर्रर किया है। स्टेज पर मौजूद सभी मेहमानों ने उन्हें इस बड़ी जिम्मेदारी पर मुबारकबाद पेश की। उम्मीदवार अनाउंस होने के बाद डॉक्टर जफर हुसैन ने पार्टी लीडरशिप का शुक्रिया अदा किया और अवाम को भरोसा दिलाया कि वो हर क्षेत्र में पूरी ईमानदारी से काम करेंगे। अम्बेडकराइट है, कैडर वाला आदमी है, तो इसके लिए पहले से डिसाइड है कि इनको अगला जो असेंबली का इलेक्शन होगा पार्टी इनको बिल्कुल बिना किसी उसके चुनेगी। और बाकी आप लोगों को राइट देते हैं कि बाकी जो कैंडिडेट हैं पूरे कर्नाटका में आप लोग चुन के तय करें और फिर सबको जिता के लाए, विधानसभा भेजें और अपनी आवाज को मजबूत करें। बहुत बहुत धन्यवाद। जय भीम, बोलिए जय भीम, जय संविधान, जय बाबा साहब। ನಮಗೇನಾದ್ರು ಬದಲಾವಣೆ ಆಯ್ತಾ? ನಾವ್ ಯಾಕೆ ನಾವು ವಿಚಾರ ಮಾಡ್ಕೊತಾ ಇಲ್ಲ ಬಂಧುಗಳೇ? ಕೇವಲ ಚುನಾವಣೆ ಬಂದಾಗ ಮಾತ್ರ ನಮ್ದೊಂದು ಓಟ್ ಅದ, ಅದು ಹಾಕಿ ಒಂದು 500,000 ಕೊಡ್ತಾರ ತಗೊಂಡು ನಾವು ಓಟ್ ಹಾಕ್ತಿವಿ, ಅದಾದ್ಮೇಲೆ ಮತ್ತೆ ಮಂದಿಗೆ ಮರ್ತು ಬರ್ತೀವಿ। ಅದಾದ ನಂತರ ಮತ್ತೆ ನಿರಂತರವಾಗಿ ಸಂಘಟನೆಯವ್ರು ನಾವಿದ್ದೀವಿ, ನೀವೆಲ್ಲ ನಿಮ್ ಊರಿನ ಸಮಸ್ಯೆ ತಗೊಂಡು ಬರ್ತೀರಿ, ಅದು ತಗೊಂಡು ನಾವು ನಿರಂತರ ರಸ್ತಾರೋಕ ಮಾಡ್ತೀವಿ, ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ, ಮತ್ತೊಂದು ಮನೆ ಪತ್ರ ಕೊಡ್ತೀವಿ, ಮತ್ ನಾವು ಅದೇ ಒಂದು ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದೀವಿ। ಸರಿಸುಮಾರು ಭಾರತ ದೇಶದಲ್ಲಿ ಇನ್ನು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಆಡಳಿತ ಬಂದ ನಂತರ ಈ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಕೊಡಕ್ಕೆ ಆಗಿಲ್ಲ। ಇದು ನಾಚಿಕೆಗೇಡಿನ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು। ಯಾಕಂದ್ರೆ ಈ ಸರ್ಕಾರಗಳು ಏನು ಮುಖ್ಯವಾಗಿ 2,00,000 ಕೋಟಿ ಬಜೆಟ್ ಇವರು ಕೇಂದ್ರ ಸರ್ಕಾರದಲ್ಲಿ ಬಿಡುಗಡೆ ಮಾಡ್ತಾರೆ, ಲಕ್ಷ ಕೋಟಿ ಗಟ್ಟಲೆ ರಾಜ್ಯ ಸರ್ಕಾರದಲ್ಲಿ ಬಜೆಟ್ ನಿರ್ಮಾಣ ಮಾಡ್ತಾರೆ। ಆದ್ರೆ ಈ ಬಜೆಟ್ ಯಾರಿಗೆ ಹೋಗ್ತಾ ಇದೆ ಇದು ನಾವ್ ಯಾಕೆ ಕೇಳ್ತಾ ಇಲ್ಲ? ಇದು ನಮ್ಮ ನೋವಿದೆ ಈ ಜನರ ಹತ್ರ। ಯಾಕಂದ್ರೆ ನಿರಂತರವಾಗಿ ರಸ್ತೆಗಳು, ನೀವು ಹಳ್ಳಿಗೆ ಹೋಗ್ಬೇಕು, ರಸ್ತೆಗಳಿಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆಯಲ್ಲಿರ್ತಕ್ಕ ಹೆಣ್ಮಕ್ಳು ಶೌಚಾಲಯ ಇಲ್ಲ, ಅಲ್ಲಿರ್ತಕ್ಕಂಥ ಒಳ್ಳೆ ಕುಡಿಯೋ ನೀರಿಲ್ಲ, ನಿರಂತರವಾಗಿ ಗಾಳಿ ಮಳಿ ಬಂತಾರ ಲೈಟ್ ಇಲ್ಲ, ಇವೆಲ್ಲ ಯಾರು ಮಾಡಬೇಕು? ಇದು ಯಾರು ಕೇಳಬೇಕು? ಅದಕ್ಕಾಗಿ ನಾವು ನಿರಂತರವಾಗಿ ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ। ನೀವು ಜಾಗೃತರಾಗ್ರಿ। ನೀವು ಜಾಗೃತ ಆಗಿಲ್ಲ ಅಂದ್ರೆ ಇದೇ ತರ ನಿಮ್ಮ ಇರ್ತಕ್ಕಂಥ ನಿಮ್ಮ ತಾತನವ್ರು ಇದೇ ತರ ತೀರ್ಕೊಂಡು ಹೋದ್ರು, ನಿಮ್ ಮುತ್ತಾತನವ್ರು ತೀರ್ಕೊಂಡು ಹೋದ್ರು, ನೀವು ತೀರ್ತೀರಿ, ನಿಮ್ ಮುಂದಿರ್ತಕ್ಕ ನಿಮ್ ತಂದೆ ಮಕ್ಕಳು ಕೂಡ ಸತ್ತೋಗ್ತಾರೆ। ಆದ್ರೆ ಯಾರಿಗೂ ಕೂಡ ಜೀವನಾಂಶ ಸಿಗ್ತಕ್ಕಂಥ ಒಳ್ಳೆ ಅಭಿವೃದ್ಧಿಗೆ ಖರ್ಚಾಗ್ತಕ್ಕಂಥ ಸರ್ಕಾರಗಳು ನಮ್ಮ ಹತ್ರ ಇಲ್ಲ। ಇದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಅವಶ್ಯ ಆಗಿದೆ। ಯಾಕಂದ್ರೆ ಸರ್ಕಾರ ಯಾವ ತರ ನಿರ್ಮಾಣ ಆಗ್ಬೇಕಂದ್ರೆ ಯಾವುದೇ ರೀತಿಯಿಂದ ಸಾರ್ವಜನಿಕರವಾಗಿ ₹1 ಅವ್ರ ಹತ್ರ ತಗೊಳ್ಳಾರ್ದೆ ಅವರಿಗೆ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೊಟ್ಟು ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಸರ್ಕಾರ ಇಲ್ಲಿ ನಮ್ಮ ಹತ್ರ ಬರ್ಬೇಕು। ಆದ್ರೆ ಅದು ಬರಂಗಿಲ್ಲ। ಯಾವ್ದೋ ಕಾಂಗ್ರೆಸ್ ಪಕ್ಷ ಬಂತು, ಅವ್ರು 500 ಕೊಟ್ರು, ಅವ್ರಿಗೆ ಹಾಕಿದ್ರಿ, ಬಿಜೆಪಿ ಪಕ್ಷ ಬಂದ್ರು, ಅವ್ರಿಗೆ 500 ಕೊಟ್ರು, ಅವ್ರಿಗೆ ಹಾಕಿದ್ರಿ, ಇನ್ನೊಬ್ರು ಜೆಡಿಎಸ್ ಪಕ್ಷ ಬಂತು, ಅವ್ರಿಗೆ 500,000 ಕೊಟ್ಟು ಅವ್ರಿಗೆ ಹಾಕಿದ್ರಿ। ಎಲ್ಲಿವರೆಗೂ 500,000 ರೂಪಾಯಿ ನೀವು ಮಾಡ್ಕೊಂತೀರಿ? ಸ್ವಲ್ಪ ನೀವು ವಿಚಾರವಾಗಿ ನೀವು ಜ್ಞಾನ ತಗೊಳ್ರಿ। 500,000 ಮುಡುಗರು ಚಾಕ್ಲೇಟ್ ಇಂದ ಹಾಳು ಮಾಡ್ತಾರ ಅಂತ ನೀವೊಬ್ರು ತಮ್ಮ ಒಂದು ಓಟಿನ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932ರಲ್ಲಿ ಬ್ರಿಟಿಷರ ವಿರುದ್ಧ 2ನೇ ಒಂದು ದುಂಡು ಮೇಜಿನ ಸಭೆಯಲ್ಲಿ ನಮ್ಮ ಓಟಿನ ಹಕ್ಕನ್ನು ಕೊಡಿಸಿದ್ರು। ಇಲ್ಲಿವರೆಗೂ ಕೂಡ ಆ ಓಟಿನ ಹಕ್ಕಿನ ಒಂದು ಪವರ್ ಏನಂತೇಳಿ ನಾವು ಯಾರು ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಳಕ್ ಆಗಿಲ್ಲ। ಅದಕ್ಕಾಗಿ ನಾವು ಇಡೀ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಹೋಗಿ
ಬೂತ್ ಮಟ್ಟದಲ್ಲಿ ಏನ್ ರಸ್ತೆ ನಿರ್ಮಾಣ ಸಮಸ್ಯೆ ಇದೆ, ಶೌಚಾಲಯ ಸಮಸ್ಯೆ ಇದೆ, ಹಾಗೂ ಗ್ರಾಮ ಪಂಚಾಯತ್ ಸಮಸ್ಯೆ ಇದೆ, ಅದ್ರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ, ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಈಗ ನೀವು ಇಲ್ಲೇ ಒಂದು ನಿರಂತರವಾಗಿ ನಮ್ಮ ಸಂಘಟನೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದ್ರೆ ಹತ್ತಿಗುಡಿ ರೋಡ್ ಇವತ್ತಿಗೆ ಸರಿಸುಮಾರು 1 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ರೋಡಲ್ಲಿ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಈ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ. ನಿರಂತರವಾಗಿ ನಾವು ಹೇಳ್ತಾರೆ ಏನೋ ಒಂದು ನಾವು ನಿರಂತರ ಧರಣಿ ಮಾಡಿದ್ದೀವಿ, ಪ್ರೊಟೆಸ್ಟ್ ಮಾಡಿದ್ದೀವಿ. ಅಲ್ಲಿಗೆ ಈಗ ನೆಕ್ಸ್ಟ್ ಬರ್ತಕ್ಕಂಥ ಅಮರನಾಥಿಗೆ ಧರಣಿ ಸತ್ಯಾಗ್ರಹ ಮಾಡಕ್ ಕೂಡ ನಾವು ಹೊರಟಿದ್ದೀವಿ. ಆದ್ರೆ ನಮ್ಮ ಜನ ಇನ್ನೂ ಎಚ್ಚರ ಆಗ್ತಾ ಇಲ್ಲ. ಯಾರು ನಾವು ಸ್ಟ್ರೈಕ್ ಮಾಡ್ತಾರ, ಒಂದು 50-100 ಜನ ಬಂದು ಅಲ್ಲಿ ಸಪೋರ್ಟಿಗೆ ನಿಂದಿರಂಗಿಲ್ಲ. ಹೋಗ್ಲಿ ಬಿಡ, ಇವ್ರ ಸಂಘದವ್ರು ಮಾಡ್ತಾರ ಹೋಗ್ತಾರಂತ. ಮತ್ತೆ ನೀವೇ ಕಷ್ಟದಾಗಿರ್ತೀರಿ, ನಾವಲ್ಲ. ನಿಮ್ ಕಷ್ಟಕ್ಕೆ ನಾವು ಬಂದು ನಿಂತೀವಿ ಅಂದ್ರೆ ನೀವು ನಮ್ಮ ಜೊತೆಗೆ ಬರಂಗಿಲ್ಲ ಅಂದ್ರೆ ಇದು ಯಾವ ನ್ಯಾಯ? ಅದಕ್ಕಾಗಿ ನೀವೆಲ್ಲರೂ ದಯವಿಟ್ಟು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನ ಮನವಿ ಮಾಡ್ತೇನೆ, ನೀವು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತಕ್ಕಂಥ ಪಕ್ಷಗಳು ಬಿಟ್ಟು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನಡೆಸ್ತಕ್ಕಂಥ ಪಕ್ಷದ ಜೊತೆಗೆ ನೀವು ನಮ್ಮ ಜೊತೆಗೆ ಬರ್ರಿ. ಯಾಕಂದ್ರೆ ಮುಂದಿನ ಮಾನ್ಯವರು ಕಾಂಚೀರಾಮ್ಜಿ ಅವರು ಯಾವ ತರ ಬದಲಾವಣೆ ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಅದೇ ತರದ ಬದಲಾವಣೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡೋದು ಅವಶ್ಯ ಇದೆ. ಇಲ್ಲ ನಾವು ಮಾಡಿಲ್ಲಪ್ಪ ಅಂತಂದ್ರೆ ನಾವು ಕೂಡ ಸತ್ತು ಹೋಗ್ತೀವಿ, ನಾವು ಮಣ್ಣಾಗ್ತೀವಿ. ಆದ್ರೆ ಈ ಜೀವನದಾಗ ಯಾರಿಗೂ ಒಂದು ಒಳ್ಳೇದು ಮಾಡಿ ಹೋಗಿಲ್ಲ ಅಂತಕ್ಕಂಥ ನೋವು ನಮ್ಮ ಜೀವನದಾಗ ಕಾಡ್ತಾ ಇರುತ್ತೆ. ಅದಕ್ಕಾಗಿ ತಾವೆಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿ ನಮ್ಮ ಪಕ್ಷ ಮುಂದೆ ಬರೋ ದಿನಗಳ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ನಾ ಬರಂಗಿಲ್ಲ, ನೀವು ಅಧಿಕಾರದಾಗಿದ್ದಾಗ. ಯಾಕಂದ್ರೆ ನನ್ನ ಕೂಗು ಏನಂದ್ರೆ ನಿಮಗೆಲ್ಲ ಒಳ್ಳೆ ಸವಲತ್ತು, ಮೂಲಭೂತ ಸೌಕರ್ಯ ಸಿಗ್ಬೇಕನ್ನೋದು ಒಂದೇ ನನ್ನ ಕೂಗು. ಆ ಮೂಲಭೂತ ಸೌಕರ್ಯ ನಿಮ್ಗೆ ಸಿಕ್ಕಗಳೇ ನಮ್ದು ಏನು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅದಕ್ಕಾಗಿ ನೀವೆಲ್ಲ ನಮ್ಮ ಜೊತೆಗೆ ಕೈ ಜೋಡಿಸ್ರಿ. ಮುಂಬರುವ ದಿನಗಳಲ್ಲಿ ನಾವು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಪಕ್ಷ ಅಪ್ನಿ ಜನತಾ ಪಾರ್ಟಿ ಒಂದು ಆಟೋ ಚಿಹ್ನೆ ಇದೆ. ಆಟೋ ಚಿಹ್ನೆ ಪಕ್ಷದ ಜೊತೆಗೆ ನಾವು ಮುಂಬರುವ ದಿನಗಳಲ್ಲಿ ಒಂದು ಚುನಾವಣೆ ಸ್ಪರ್ಧೆ ಮಾಡೋದ್ರ ಮುಖಾಂತರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡಿ ಮುಂಬರುವ ದಿನಗಳಲ್ಲಿ ನಮ್ದೇ ಅಂತ ಒಂದು ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಯಾಕಂದ್ರೆ ನಾವು ಇಲ್ಲಿ ಬಹಳ ಕಡಿಮೆ ಜನ ಇದೀವಿ ಅಂತೀವಿ. ನಾವು ಕಡಿಮೆ ಜನ ನಾವೆಲ್ಲ ಹೋರಾಟಗಾರಿದ್ದೀವಿ. ಯಾರು ಹೋರಾಟ ಮಾಡಿದ್ದೀವಿ ನಾವೆಲ್ಲ ಇಲ್ಲಿದ್ದೀವಿ. ಯಾರು ಕೇವಲ ಮುಂದೆ ನಿಂತು ನೋಡಿ ತಮ್ಮ ಜೀವನ ಸಾಗಿಸ್ತಾ ಇದಾರೆ ಅವರೆಲ್ಲ ಹೊರಗಡೆ ಇದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದ ನಾವು ಇದು ಮಾಡಂಗಿಲ್ಲ. ತಾವೆಲ್ಲ ನಮ್ಮ ಜೊತೆಗೆ ಸೇರಿ ಮುಂಬರುವ ದಿನಗಳಲ್ಲಿ ನಾವು ಒಳ್ಳೆ ರೀತಿಯಿಂದ ಹೋರಾಟ ಮಾಡೋದ್ರ ಮುಖಾಂತರ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್.